ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಹಾಗೆ ರೈಸ್ ಆಯಿತು, ಸಾಂಬಾರ್ಗೂ ಮೊಳಕೆ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಚಿಯಾ ಸೀಡ್ಸು ಮೆಂತ್ಯ ನೀರು ಕುಡಿಬೇಕು ಇವಾಗ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಸಿ ಆಗೈತೆ, ಯಾಕೋ ಎದ್ದೊಳಕ್ಕೆ ಮನಸ್ಸಿರಲಿಲ್ಲ. ಇನ್ನೂ ಸ್ವಲ್ಪ ಮಲ್ಕೊಬೇಕು ಅನ್ನಿದ್ದೆ ಅನ್ನೋ ಥರನೇ ಇತ್ತು ಮೂಡು. ಸರಿ ಅಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ರೈಸಿಗಿಟ್ಟು ರೈಸ್ ಮಾಡಿದ್ದಾದಮೇಲೆ ಅದ್ರ ಜೊತೆಗೆ ಹಾಗೆ ಇನ್ನೊಂದು ಕಡೆ ಸಾಂಬಾರಿಗೆ ಮೊಳಕೆ ಬಂದಿರೋ ಅಂಥ ಮಿಕ್ಸ್ ಕಾಳನ್ನ ಇಟ್ಟಿದ್ದೆ. ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅದು ಬೆಂದಿದ್ದಾಗಿತ್ತು. ಹಾಗೆ ಅವಲಕ್ಕಿ ಕೂಡ ಆವಾಗಲೇ ನೆನೆಸ್ಬಿಟ್ಟು ಹೋದೆ. ಅವಲಕ್ಕಿ ಮಾಡೋಣ ಇವತ್ತು ಟಿಫನ್ಗೆ ಅಂತ. ಅವಲಕ್ಕಿಲಿ ಏನಪ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಅಂದರೆ ವೆಜಿಟೇಬಲ್ ಹಾಕ್ಬಿಟ್ಟು ಮಾಡ್ತೀನಿ. ಅಂದರೆ ತುಂಬ ವೆಜಿಟೇಬಲ್ಸ್ ಹಾಕ್ತಿಲ್ಲ, ಸ್ವಲ್ಪನೇ ಮಾಡ್ತಿದ್ದೀನಿ. ನಾನೀಗ ಓಟ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಅವಲಕ್ಕಿನೂ ಕೂಡ ಮಗನಿಗೆ ಬಾಕ್ಸಿಗೆ ಬೇಕು ಅಂತ ಮಾಡ್ಕೊತಿದ್ದೀನಿ. ಹಾಗೆ ಸಾಂಬಾರಿಗೆ ಹುಳಿ ಸಾಂಬಾರಲ್ಲ, ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತ ಇವಾಗ ಸಾಂಬಾರು ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ರುಬ್ಕೊಂಡಿದ್ದಾದಮೇಲೆ ಅದು ಕೂಗಿಸ್ಕೊಂಡಿರೋ ಅಂಥದ್ದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಸಾಂಬಾರನ್ನ ಮತ್ತೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮರಳಿ ಬಂದರೆ ಸಾಂಬಾರು ರೆಡಿ ಆಯಿತು ಅಂತ. ಅಲ್ಲಿಗೆ ಸಾಂಬಾರು ಆದರೆ ನನಗಿನ್ನ ಟಿಫನ್ದೊಂದೇ ಕೆಲಸ ಉಳ್ಕೊಳುತ್ತೆ. ಲೇಸಿ ಆಗಿದ್ದರಿಂದ ಮೆಂತ್ಯ ಚಿಯಾ ಸೀಡ್ಸ್ ನೆನೆಸಿರ್ತೀನಲ್ಲ, ಅದನ್ನು ಕುಡಿಯೋಕೆ ಹೋಗಲಿಲ್ಲ. ಕೆಲಸ ಮಾಡ್ಕೊಂಬಿಡೋಣ ಫಸ್ಟು, ಆಮೇಲೆ ಕುಡಿಯೋಣ ಅಂದ್ಬಿಟ್ಟು ಅಷ್ಟು ಅವಲಕ್ಕಿ ಎಲ್ಲ ನೆನೆಸಿ ಸಾಂಬಾರಿಗೆ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಹಾಲು ಕಾಯಿಸ್ಕೊಬೇಕಿತ್ತು. ಹಿಂದಿನ ದಿನ ತಂದಿದ್ದ ಹಾಲು ಕಾಸಿರಲಿಲ್ಲ. ಇನ್ನು ಹಾಗೆ ಬಿಟ್ಟರೆ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಓಟ್ಸ್ ಮಾಡ್ಕೊಳಕ್ಕೂ ಬೇಕಾಗುತ್ತೆ ಅಂತ ಕಾಸಿಟ್ಕೊತಿದ್ದೀನಿ. ಅದನ್ನು ಕಾಸಿಟ್ಟಿದ್ದಾದಮೇಲೆ ಚಿಯಾ ಸೀಡ್ಸು ಮೆಂತ್ಯ ನೆನೆಸಿರೋದಿತ್ತಲ್ಲ ಅದನ್ನು ಕುಡಿದ್ಬಿಟ್ಟು ಆಮೇಲೆ ಟಿಫನ್ಗೆ ವೆಜಿಟೇಬಲ್ಸು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಇದು ಏನಿಲ್ಲ, ನಾರ್ಮಲಾಗಿ ಮಾಮೂಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅಷ್ಟು ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಬೇರೆ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆಗಿದ್ದಂಥ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಬೋದು. ಬಟ್ ಹಾಗೆ ಫ್ರೈ ಆಗೋ ಅಂಥದ್ದನ್ನೇ ಸೇರಿಸ್ಕೊಬೇಕು. ನೀರು ಹಾಕಿ ಫ್ರೈ ಮಾಡೋ ಅಂಥದ್ದು ಬೇಡ. ನೀರು ಹಾಕಿ ಫ್ರೈ ಮಾಡೋ ಅಂಥದ್ದಾದರೆ ನೀವು ಸ್ಟೀಮ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ತೆಂಗಿನಕಾಯಿ, ಅವಲಕ್ಕಿ ತೆಂಗಿನಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನಾನು ಎಲ್ಲ ಅಡುಗೆಗೂ ಸ್ವಲ್ಪ ತೆಂಗಿನಕಾಯಿ ಬಳಸ್ತೀವಿ, ನಮ್ಮ ಕಡೆ ಹಾಗಾಗಿ ಬಳಸ್ತೀವಿ. ಅಷ್ಟಾದರೆ ಟಿಫನ್ ರೆಡಿ ಆಯಿತು ಅಂದ್ಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಸ್ಬೆಂಡಿಗೆ ಸೈಡ್ಸಿಗೆಲ್ಲ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೆ. ಟೈಮ್ ಆಗಿತ್ತು, ಹಾಗಾಗಿ ಅರ್ಜೆಂಟಲ್ಲಿ ಮಾಡ್ಕೊತಾ ಇದ್ದೀನಿ ಇವತ್ತು. ನೋಡೋಣ ಅವರು ಹೋಗೋ ಅಷ್ಟರಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗನೂ ಬೇಗ ಎಬ್ಬಿಸಮ್ಮ, ಅಪ್ಪ ಹೋಗೋ ಅಷ್ಟರಲ್ಲಿ ಎದ್ದೇಳಿಸು ನನಗೆ ಬೇಜಾರಾಗುತ್ತೆ. ಅಪ್ಪ ಹೋದ್ಮೇಲೆ ಇದ್ದರೆ, ಅಪ್ಪ ಇದ್ದಾಗಲೇ ಎದ್ದೇಳಬೇಕು, ನಾನು ಅಪ್ಪ ಹೋಗುವಾಗ ಬಾಯ್ ಮಾಡಬೇಕು ಅಂತ ಹೇಳಿದ್ದಾನೆ. ಅವನನ್ನು ಎಬ್ಬಿಸ್ಬೇಕು. ನಾನು ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಎಬ್ಬಿಸ್ಬಿಡಿ ಅವನ್ನ, ಬ್ರಷ್ ಮಾಡಿಸಿ ಎಬ್ಬಿಸ್ಬಿಟ್ಟು ನಿಮ್ಮ ಜೊತೆನೇ ಸ್ನಾನ ಮಾಡಿದ್ರೆ ಮಾಡಿಸಿ ಅಂತ. ಅದಕ್ಕೆ ಅವನು ಸ್ನಾನ ಮಾಡ್ಕೊಳ್ಳಿವಂತೆ ಎದ್ದು ಸುಮ್ಮನೆ ಕೂತಿದ್ದ. ಬ್ರಷ್ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಕೆಲಸ ಎಲ್ಲ ಮುಗಿದು ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರು ಹೊರಡೋ ಟೈಮಿಗೆ ಈಚೆ ಹೋಗೋಕ್ಕೆ ಹೊರಡೋಕ್ಕೆ ನಾನು ಎತ್ಕೊ ಅಮ್ಮ ಅಂತಲೂ ಸ್ವಲ್ಪ ಹೊತ್ತು ಬಿಡಲೇ ಇಲ್ಲ. ಎತ್ಕೊಂಡಿದ್ದೆ ಆಯಿತು. ಈಚೆಲೆಲ್ಲ ಸ್ವಲ್ಪ ಹೊತ್ತು ಎತ್ಕೊಂಡು ಕೂತಿದ್ದು. ಆಮೇಲೆ ಒಳಗೆ ಬಂದಮೇಲೆ ಸ್ವಲ್ಪ ಆಮ್ಲ ಜ್ಯೂಸ್ ಕುಡಿಯೋಣ ಇಬ್ರು ಬಾರಪ್ಪ ಅಂತ ಕರ್ಕೊಂಡೋಗಿ ಕುಡಿಸ್ದೆ. ಇವಾಗ ನೋಡಿ ಸ್ವಲ್ಪ ಅರಿಶಿನ ಮತ್ತು ತೆಂಗಿನಕಾಯಿ ಸೇರಿಸಿ ಈಗ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಟಿಫನ್ ರೆಡಿ ಆಯಿತು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅವಲಕ್ಕಿ ತಣ್ಣಗಿರುತ್ತಲ್ವ, ಸ್ವಲ್ಪ ಬಿಸಿ ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅವಲಕ್ಕಿಗೆ. ನೆಂದಿರೋ ಅವಲಕ್ಕಿ ಅಲ್ವ, ಚೆನ್ನಾಗಾಗುತ್ತೆ. ಈ ಥರ ಅವಲಕ್ಕಿ ತಿನ್ನಲ್ವಲ್ಲ, ಆ ಥರ ಅವಲಕ್ಕಿ ಅಂದರೆ ಬೇಜಾರು ಮಾಡ್ಕೊತಾರಲ್ಲ, ಆ ಥರದವ್ರಿಗೆ ಈ ಥರ ಮಾಡಿಕೊಡಿ. ವೆಜಿಟೇಬಲ್ಸ್ ಹಾಕಿ ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ಖಾರದ್ದು ಇಷ್ಟಪಡಲ್ಲ ಅಂದರೆ ಸ್ವೀಟ್ ಅವಲಕ್ಕಿನಾದರೂ ಮಾಡ್ಬೋದು. ಸ್ವೀಟ್ ಅವಲಕ್ಕಿಗೆ ಏನಿಲ್ಲ, ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರಾಯ್ತು. ಶುಗರ್ಗಿಂತ ಬೆಲ್ಲ ಒಳ್ಳೆಯದು ಅಂದ್ಕೊತೀನಿ. ನಮ್ಮ ಮನೇಲಿ ಸಕ್ಕರೆಗಿಂತ ಬೆಲ್ಲನೇ ಹಾಕಿ ಮಾಡೋ ಅಂಥದ್ದು. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ.
ಈಗ ಟೇಸ್ಟ್ ನೋಡಿದೆ ಸ್ವಲ್ಪ ಅವಲಕ್ಕಿಗೆ ಉಪ್ಪು ಸಪ್ಪ ಆಗಿತ್ತು ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನಾನು ಹಿಂದಿನ ದಿನ ಗ್ರೋಸರೀಸ್ ಸ್ವಲ್ಪ ಬೇಕಿತ್ತು ಅಂತ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಹಾಗಾಗಿ ಚಪಾತಿ ಹಿಟ್ಟು ತರಿಸಿರೋದು ಗೋಧಿ ಹಿಟ್ಟನ್ನ ಬಾಕ್ಸಿಗೆ ಹಾಕ್ಕೊಬೇಕು. ಬಾಕ್ಸ್ ತೊಳೆದು ಡ್ರೈ ಆಗಬೇಕಲ್ಲ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಈ ಕಡೆ ಇನ್ನೆಲ್ಲೂ ಇಡೋಕೆ ಅದಕ್ಕೆ ಕಂಫರ್ಟಾಗಿ ಜಾಗ ಆಗಲಿಲ್ಲ, ಅಲ್ಲೇನು ತೆಗಿಯಲ್ಲ, ಯಾವಾಗಲೂ ಅಲ್ಲಿ ಇಟ್ಟಿದ್ರೆ ಅಲ್ಲಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ನನ್ನ ಮಗನು ತರಲೆ ಏನಾದರೂ ತಾಣ್ ಚುಚ್ಬಿಟ್ಟು ಓಪನ್ ಮಾಡ್ತಾನೆ ಕೆಳಗಿದ್ರೆ, ನಮಗೆ ಗೊತ್ತೇ ಇರಲ್ಲ. ಅದಕ್ಕೆ ಮೇಲಿಟ್ಟಿದ್ದೀನಿ ಕಾಣಂಗೆ, ಹೋದಾಗೆಲ್ಲ ನನಗೆ ಕಾಣಿಸ್ತಾ ಇರುತ್ತೆ ಅವ್ನು ಏನಾದರೂ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಇವಾಗಂತೂ ನನಗಂತೂ ಏರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಅಂತ ಹೇಳಿದ್ನಲ್ಲ. ಫಸ್ಟು ಸ್ವಲ್ಪ ದಿನ ಇದೇ ಥರ ಆಗಿತ್ತು ನನಗೆ ಟೈಫಾಯ್ಡ್ ಆದಾಗ. ಅದು ಟೈಫಾಯ್ಡ್ ಆಗಿತ್ತಲ್ಲ, ಸ್ವಲ್ಪ ಆಂಟಿಬಯೋಟಿಕ್ ಎಲ್ಲ ಜಾಸ್ತಿ ಆಯಿತು, ಅದಕ್ಕೆ ಅಂದ್ಕೊಂಡು ಸುಮ್ಮನೆ ಆದೆ. ಅದು ಕಂಟ್ರೋಲ್ ಆಗಿ ಸ್ವಲ್ಪ ಸ್ಟಾಪ್ ಆಯಿತು ಅನ್ನೋ ಅಷ್ಟರಲ್ಲಿ ಮತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಸ್ವಲ್ಪ ನನಗೆ ಮತ್ತೆ ಜ್ವರ ಬಂದು ಮತ್ತೆ ಒಂದ್ಸಲ ನಾರ್ಮಲ್ ಆಂಟಿಬಯೋಟಿಕ್ ತಗೊಂಡಿದ್ದೆ. ಟೈಫಾಯ್ಡ್ ಆದಾಗ ಫ್ಲೂಯಿಡಲ್ಲಿ ತೊಗೊಂಡಿದ್ದು. ಇವಾಗ ನಾರ್ಮಲ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಅಷ್ಟಕ್ಕೆ ಮತ್ತೆ ಏರ್ ಫಾಲ್ ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ. ಆದರೆ ಈ ಸಲ ಕಂಟ್ರೋಲ್ ಆಗುತ್ತೆ ಅಂದ್ಕೊಂಡಂಗೆ ಸ್ಟಾಪ್ ಆಗಿದ್ದು ಮತ್ತೆ ಸ್ಟಾರ್ಟ್ ಆಗ್ತಿದೆ. ತುಂಬಾ ಅಂದರೆ ತುಂಬಾ ಏರ್ ಲಾಸ್ ಆಗಿದೆ. ನಾನು ಇವಾಗ ಹಂಗಂತಲೇ ಚಿಯಾ ಸೀಡ್ಸು ಮೆಂತ್ಯ ನೆನೆಸ್ಬಿಟ್ಟು ಕುಡಿತಾ ಇದ್ದೀನಿ, ನೋಡೋಣ ಕಂಟ್ರೋಲ್ ಆಗುತ್ತಾ ಅಂದ್ಬಿಟ್ಟು. ಹಾಗೆ ಏರ್ ಪ್ಯಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಏರ್ ಆಯಿಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹಚ್ಕೊತಾ ಇದ್ದೀನಿ, ನೋಡೋಣ ಹೊಸ್ದಾಗಿ ಗ್ರೋತ್ ಆಗುತ್ತಾ ಇಲ್ಲ ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ. ಹೀಗೆ ಕಂಟಿನ್ಯೂ ಆದರೆ ಹಾಸ್ಪಿಟಲ್ಗೆ ತೋರಿಸ್ಕೊಬೇಕು, ನೋಡೋಣ. ಏನಾದರೂ ಹೆಲ್ತ್ ಇಶ್ಯೂಗೂ ಈ ಥರ ಆಗ್ಬೋದು, ವಿಟಮಿನ್ B12 ಕಮ್ಮಿ ಆದರೆ ಎಲ್ಲ ಈ ಥರ ಆಗುತ್ತೆ. ನೋಡೋಣ ಏನಾಗಿದೆ ಅಂತ ಮುಂದೆ ಶೇರ್ ಮಾಡ್ಕೊತೀನಿ. ಹಾಗೆ ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವರಿಗೆ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡ್ತು. ಇವತ್ತು ಎದ್ದಿದ್ದು ಸ್ವಲ್ಪ ಒಂದು 1/4 ಗಂಟೆ ಲೇಟ್ ಆಗಿದ್ದೆ ಅಷ್ಟೇ. ಕೆಲಸ ಮಾಡೋಕ್ಕೆ ಸ್ವಲ್ಪ ಮೂಡಿರಲಿಲ್ಲ. ಬೆಳಗ್ಗೆ ಸ್ವಲ್ಪ ಟೈಮ್ ಕೂತ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಟೈಮ್ ವೇಸ್ಟ್ ಏನು ಮಾಡಲಿಲ್ಲ, ನಾನು ಏರ್ ಕೇರ್ ಕಡೆಗೆ ಸ್ವಲ್ಪ ಗಮನ ಕೊಟ್ಟೆ ಅಂತ ಹೇಳ್ಬೋದು ಅಷ್ಟೇ. ಈಗ ನಾನು ಅವ್ರ ಅಪ್ಪನ ಕಳ್ಸೋದಕ್ಕೆ ಈಚೆ ಬಂದಿದ್ದು. ಈಚೆ ಹೋಗಿ ಬಾಯ್ ಮಾಡಿ ಎಲ್ಲ ಕಳಿಸ್ಬಂದು ನಾನು ಮತ್ತೆ ಮನ್ಕೊಳ್ತೀನಿ ಅಂತ ಹಂಗೆ ಮನ್ಕೊಳ್ತಿದ್ದ. ಅದಕ್ಕೆ ಮನ್ಕೊಂಬಾರ್ದು, ಎದ್ದ ಕಣ್ಣು ಮಿನುಕ್ ಅಂತಿದೆ, ನಿನ್ನ ಕಣ್ಣು ಮನಗ್ತಿಲ್ಲ ನಿನ್ನ ಕಣ್ಣು ಅಂತ ಹೇಳ್ಕೊಂಡು, ಸರಿ ಬಾ ಮಗನೇ ಆಮ್ಲ ಜ್ಯೂಸ್ ಕುಡಿದ್ಬಿಡು, ಆಮೇಲೆ ಸ್ನಾನ ಮಾಡ್ಕೊಂಡಿವೆ, ಟೈಮ್ ಆಗಿಬಿಡುತ್ತೆ ಸ್ಕೂಲಿಗೆ ಹೋಗೋಕ್ಕೆ, ನೀನು ಬೇಗ ತಿಂಡಿ ತಿನ್ನಲ್ಲ ಅಂತ ಹೇಳ್ಕೊಂಡು ಕರ್ಕೊಂಬಂದೆ. ಇಷ್ಟು ದಿನ ಅದು ಹೆಂಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊತಿದ್ನೋ ಗೊತ್ತಿಲ್ಲ. ಈಗಂತೂ ಟೈಮೇ ಆಗೋಗ್ತಿದೆ. ಮನೆಗೆ ಬಂದು ಆಮೇಲೆ ಸ್ನಾನ ಪೂಜೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡ್ಕೊ, ಸ್ನಾನ ಮಾಡು, ಪೂಜೆ ಮಾಡು, ಆಮೇಲೆ ಟಿಫನ್ನು ಅಡುಗೆ ಮಾಡು ಅಂತ ಹೇಳ್ತಾರೆ ಕೆಲವರು. ಬಟ್ ಈ ಕೆಲಸ ಇದ್ದರೆ ಆಮೇಲೆ ಮಾಡ್ಕೊಬೋದು. ಟಿಫನ್ನು ಅಡುಗೆ ಬೇಗ ರೆಡಿ ಮಾಡಲಿಲ್ಲ ಅಂದರೆ ಅವ್ರು ಹೋಗೋ ಅಷ್ಟರಲ್ಲಿ ಅರ್ಜೆಂಟಲ್ಲಿ ಅವರಿಗೆ ಬಿಸಿ ಇರೋ ಅಂಥದ್ದನ್ನ ಬಾಕ್ಸಿಗೆ ಹಾಕೋಕ್ಕಾಗಲ್ಲ. ಕೆಲವರು ಈ ಮಾತನ್ನ ಹೇಳ್ತಾರೆ. ನಾನು ಅದು ಹೆಂಗೆ ಇನ್ನೂ ಬೇಗ ಎದ್ದೇಳಬೇಕಾಗುತ್ತೆ ಅಷ್ಟೇ ಅಂತ ಅಂದ್ಕೊಂಡು ನಾನು ಫಸ್ಟು ಕುಕ್ಕಿಂಗ್ ಮುಗಿಸಿ ಆಮೇಲೆ ಮನೆ ಕೆಲಸ ಬೇರೆದು ಮಾಡ್ಕೊತೀನಿ. ಬಿಟ್ಟರೆ ಕುಕ್ಕಿಂಗ್ ಲಾಸ್ಟಿಗೆ ಇಟ್ಕೊಳಲ್ಲ. ಒಂದೊಂದು ದಿನ ಮಧ್ಯ ಬೇರೆ ಕೆಲಸ ಮಾಡಿಕೊಂಡು ಆಮೇಲೆ ಕುಕ್ಕಿಂಗ್ ಕೆಲ್ಸಕ್ಕೆ ಮನೆ ಕೆಲಸ ಈಚೆ ಬಾಕ್ಲಿಗೆ ನೀರು ಹಾಕೋದು, ಮನೆ ಗುಡಿಸಿ ಒರೆಸೋದು ಮಾಡಿಕೊಂಡು ಮಧ್ಯ ಬಂದು ಕಿಚನ್ಗೆ ಅಡುಗೆ ಮಾಡೋ ಟೈಮಲ್ಲಿ ತುಂಬ ದಿನ ಲೇಟ್ ಆಗಿದೆ. ಆ ಥರ ಮಾಡಿದ್ದೀನಿ, ಹಂಗಾಗ್ಬಿಡುತ್ತೆ. ಹಂಗಾಗಿ ಇವಾಗ ಲೇಟ್ ಆದರೂ ಪರವಾಗಿಲ್ಲ, ಬಂದು ಮಾಡಿದ್ರು ಪರವಾಗಿಲ್ಲ ಸ್ನಾನ ಪೂಜೆನ. ಅವರಿಗೆ ಟಿಫನ್ನು ಲಂಚು ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಕೊಟ್ಬಿಡೋಣ ಫಸ್ಟು ಮಾಡಿಬಿಟ್ಟು. ತುಂಬ ಬಿಸಿ ಇರೋದು ಬಾಕ್ಸಿಗೆಲ್ಲ ಹಾಕಿದ್ರೆ ಅವ್ರಿಗೂ ಇಟ್ಕೊಂಡು ಹೋಗೋದೆಲ್ಲ ಕಷ್ಟ ಆಗುತ್ತೆ. ಕ್ಯಾಬಲ್ಲಿ ಇಟ್ಕೊಂಡು ಕುತ್ಕೊಳೋದು ಕೂಡ ಕಷ್ಟ ಆಗುತ್ತೆ. ಬ್ಯಾಗ್ದು ಫುಲ್ ಸುಡ್ತಿರೋ ಬಾಕ್ಸಿಗೆ ಹಾಕಿದ್ರೆ ಸ್ಟೀಲ್ ಬಾಕ್ಸು ಮುಟ್ಟೋದಕ್ಕೆ ಆಗಲ್ಲ, ಅಷ್ಟು ಇದಾಗಿರುತ್ತೆ. ಯಾವ ಥರ ಲಂಚ್ ಬ್ಯಾಗಲ್ಲಿ ಹಾಕಿದ್ರು ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ. ಅವ್ರಿಗೆ ಇಟ್ಕೊಂಡು ತಗೊಂಡೋಗೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಬಿಸಿ ಇದೆ ಅಂದಾಗ ಬಾಕ್ಸಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಇವಾಗ ಆಮ್ಲ ಜ್ಯೂಸ್ ಕುಡಿತಾ ಇದ್ದೇನೆ. ನಾನು ಕುಡಿತಾ ಇದ್ದೀನಿ. ಕುಡಿಯೋದು ಬಿಟ್ಟಿಲ್ಲ ನೋಡಿ, ಕುಡಿತಾ ಇದ್ದೀನಿ. ಇದರಿಂದ ನನಗೆ ಏರ್ ಲಾಸ್ ಆಗ್ತಿರೋದು ಕಂಟ್ರೋಲಿಗೆ ಬಂದೈತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಇದರಿಂದ ಕಂಟ್ರೋಲ್ ಆಗಿಲ್ಲ ಏರ್ ಲಾಸ್ ಆಗ್ತಿರೋದು. ಹೊಸ್ದಾಗಿ ಬೇಬಿ ಏರ್ಸ್ ಗ್ರೋತ್ ಆಗ್ತಿದೆ. ಬಟ್ ಆದರೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ತುಂಬಾ ಇತ್ತು. ಇದನ್ನು ಕುಡಿದ್ಮೇಲೆ ತುಂಬ ಕಂಟ್ರೋಲಿಗೆ ಬಂದೈತೆ ಅದಂತೂ. ಆವಾಗ ವಾರದಲ್ಲಿ 3 ದಿನನಾದರೂ ನನಗೆ ಗ್ಯಾಸ್ಟ್ರಿಕ್ ಆಗೈತೆ, ನನಗೆ ಆಗ್ತಿಲ್ಲ, ಅಲ್ಲಿ ನೋವ್ತಿದೆ ಇಲ್ಲಿ ನೋವ್ತಿದೆ ಅಂತ ಹೇಳ್ತಿದ್ದೆ ಆಗಿತ್ತು. ಇವಾಗ ಇದನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ಆವಾಗ ಅಟ್ಲೀಸ್ಟ್
ಒಂದು ತಿಂಗಳಲ್ಲಿ 2 ಮಾತ್ರೆನಾದ್ರು ನುಂಗ್ತಿದ್ದೆ ಗ್ಯಾಸ್ಟ್ರಿಕ್ ಆಗಿದೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ. ಇವಾಗ ಆ ಥರ ಪ್ರಾಬ್ಲಮ್ ಇಲ್ಲ. ನನಗೆ ಗ್ಯಾಸ್ಟ್ರಿಕ್ ಆದರೆ ಯಾಕಪ್ಪ ತಡ್ಕೊಳಕ್ ಆಗಲ್ಲ ಅಂದರೆ ಗ್ಲಾಡ್ ಬ್ಲಾಡರ್ ಆಪ್ರೇಷನ್ ಆಗಿರೋದ್ರಿಂದ ನಮಗೆ ಅಸಿಡಿಟಿ ಅನ್ನೋದು ಬೇಗ ಅಟ್ಯಾಕ್ ಆಗುತ್ತೆ, ಬೇಗ ಪೈನ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಈಗ ನಾನು ಕುಡ್ದೆ ಫಸ್ಟ್ ಅಂದ್ಬಿಟ್ಟು ಅವನು ಕುಡಿಯೋದನ್ನ ಸೈಡಿಗಿಟ್ಟು ಮುನಿಸ್ಕೊಂಡು ಕೂತಿದ್ದಾನೆ. ಅದಕ್ಕೆ ಅವನಿಗೆ ಏನೇನೋ ಹೇಳಿ ಸಮಾಧಾನ ಮಾಡಿ ಕುಡಿಸೋ ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಗೋಯ್ತು. ಆಮೇಲೆ ಈಚೆ ಬಾಕ್ಲಿಗೆ ನೀರು ಹಾಕ್ತೀನಿ, ನೀನು ಹಾಲಲ್ಲಿ ಕುತ್ಕೊಂಡು ಕುಡಿ ಬಾ, ಇಲ್ಲ ಅಂದರೆ ಇಲ್ಲೇ ಕುತ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಇಳಿದ್ ಬಾ ಅಂತ ಹೇಳಿದೆ. ಇಲ್ಲ ನಾನು ಬರ್ತೀನಿ ಅಂತ ಬಂದು ಹಾಲಲ್ಲಿ ಕುತ್ಕೊಂಡು ಕುಡಿತೀನಿ ಅಂತ ಹೇಳಿ ನನ್ನ ಜೊತೆನೇ ಬರ್ತಾನೆ. ಅವನು ಕುಡಿಯಲ್ಲ ಹಾಗೆ ಹೀಗೆ ಅಂತ ಅಳ್ತಿದ್ದ. ನೀನು ಫಸ್ಟ್ ಕುಡ್ದೆ, ನಾನು ಕುಡಿಬೇಕಿತ್ತು, ನಾನು ಕುಡಿಯೋ ತನಕ ನೀನು ಕುಡಿಬಾರ್ದಿತ್ತು ಫಸ್ಟು ಅಂತ. ನಾನು ಫಸ್ಟ್ ಕುಡಿತೀನಿ ಅಂತ ಹೇಳಿದ್ರೆ ಕುಡಿತಾನೆ ಅಂತ ಕುಡಿದ್ಬಿಟ್ಟೆ. ನಾನು ಅವನ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ಈ ಸ್ಪೀಕರ್ಗೆ ಹಾಕೋದೊಂದು ಮೇಲೆ ಹಾಕೋ ಅಂಥದ್ದನ್ನ ಅದನ್ನ ರಾತ್ರಿ ನಾನು ವಾಯ್ಸ್ ಓವರ್ ಕೊಡುವಾಗ ಬಂದು ನನ್ನ ಹತ್ರ ಒಂದು ಇಸ್ಕೊಂಡು ಹೋದ. ಅವನು ನಾನು ಹೇಗೆ ಹೇಳ್ತಿರ್ತೀನಿ, ಹೇಗೆ ಮಾಡ್ತಿರ್ತೀನಿ ಅಂತ ನೋಡ್ಕೊಂಡಿರ್ತಾನಲ್ಲ, ಅವನು ಮಾಡ್ತಿರ್ತಾನೆ. ಮನಕೋವಾಗ ಅವ್ರ ಅಪ್ಪಂಗೆ ಹೇಳ್ತಿದ್ದ, ಹಿಂಗೆ ಮಾಡೋದಪ್ಪ, ಹಂಗೆ ಮಾಡೋದು, ಹಾಗೆ ಹೀಗೆ ಅಂತ ಎಲ್ಲ. ಅದನ್ನ ಮಾಡ್ಕೊಂಡು ಹಾಗೆ ಕೈಲೇ ಇಟ್ಕೊಂಡು ಮನ್ಕೊಂಡ್ಬಿಟ್ಟಿದ್ದಾನೆ. ಬೆಳಗ್ಗೆವರೆಗೂ ಬಿಟ್ಟಿಲ್ಲ, ಕೈಲೇ ಇಟ್ಕೊಂಡಿದ್ದ. ಆಮೇಲೆ ಬೆಳಗ್ಗೆ ಎದ್ದಾಗ ನಾನು ಅಲ್ಲಿ ಕುಂಡಿಸ್ದಾಗ ಆಮ್ಲ ಜ್ಯೂಸ್ ಕುಡಿವೆ ಅಂತ ಕುಂಡಿಸ್ದಾಗ ಕೈಯಲ್ಲಿ ಏನು ಇಟ್ಕೊಂಡಿದ್ಯಾ ಅಂದರೆ ಆವಾಗ ಕೊಡ್ತಿದ್ದಾನೆ, ಹಿಂಗೆ ಇಟ್ಕೊಂಡು ಮನ್ಗಿದ್ದೆ ಅಂತ ಎಲ್ಲ ಹೇಳ್ತಿದ್ದ. ಹಾಗೆ ಆಲ್ಮಂಡ್ ಆಯಿಲ್ ನಾನು ತಲೆಗೆ ಹಾಕ್ಕೊಂಡಿದ್ದೆ. ಅವನಿಗೂ ಎಣ್ಣೆ ಹಚ್ಚಿ ತುಂಬ ದಿನನೇ ಆಗಿತ್ತು, ಅದಕ್ಕೆ ಹಚ್ಕೊಡ್ತೀನಿ ಬಾ ಮಗನೆ ಅಂತ ಅಂದೆ. ಆಮೇಲೆ ಕುಡಿತೀನಿ ಅಮ್ಮ, ಈಗ ಹಚ್ಬಿಡು ಅಂತ ಹಚ್ಚಿಸ್ಕೊಳ್ತಿದ್ದ ಫಸ್ಟ್ ಎಣ್ಣೆನ. ಇವತ್ತು ತಲೆಗೆ ಸ್ನಾನ ಮಾಡಿಸ್ಬಾರ್ದಂತೆ, ಹೀಗೆ ಹೋಗ್ಬೇಕಂತೆ ಎಣ್ಣೆ ಹಚ್ಕೊಂಡು. ಕೊನೆಗೂ ಮಾಡಿಸ್ಕೊಳ್ಳೇ ಇಲ್ಲ ತಲೆಗೆ ಸ್ನಾನ, ಹಾಗೆ ಹೋದ. ಆಲ್ಮಂಡ್ ಆಯಿಲ್ ಅಲ್ವಾ ಏನಾಗಲ್ಲ ಅಂತ ನಾನು ಹಾಗೆ ಬಿಟ್ಟೆ. ಹಳ್ಳೆಣ್ಣೆ ಆಗಿದ್ರೆ ತುಂಬ ಜಿಡ್ಡಿರುತ್ತೆ ಮಗನೇ, ಎಲ್ಲ ಕಡೆ ಇದಾಗ್ಬಿಡುತ್ತೆ ಅಂತ. ನಾನು ಫಸ್ಟೇ ಗೊತ್ತಿದ್ರೆ ಇವನು ಹಾಗೆ ಹೋಗ್ತಾನೆ ಅಂತ ಇಷ್ಟೊಂದು ಹಚ್ಚುತ್ತಿರ್ಲಿಲ್ಲ, ಸ್ವಲ್ಪ ಹಚ್ಚಿವೆ. ಸ್ನಾನ ಮಾಡಿಸ್ಕೊತಾನಲ್ಲ ಅಂತ ಜಾಸ್ತಿ ಆಗ್ತೆ. ಆಮೇಲೆ ನೋಡಿದ್ರೆ ನಾನು ಎಣ್ಣೆ ಹಚ್ಕೊಂಡೆ ಹೋಗ್ಬೇಕು, ನನಗೆ ಮಾಡಿಸ್ಬೇಡ ಸ್ನಾನನ ಅಂತ ತುಂಬ ಹಠ ಮಾಡ್ತಿದ್ದ. ಬಿಡು ಹೋಗ್ಲಿ ಅಂತ ನಾನು ಇನ್ನು ತುಂಬ ಇದು ಮಾಡಿದ್ರೆ ಎಲ್ಲದಕ್ಕೂ ನಮ್ಮಮ್ಮ ಬೈಯುತ್ತೆ, ಸಿಟ್ಕೊಳುತ್ತೆ ಅಂತ ಇದು ಮಾಡ್ಕೊತಾನೆ ಅಂತ ಸುಮ್ಮನೆ ಆದೆ. ಈಚೆ ಬಾಕ್ಲಿಗೆ ನೀರು ಹಾಕೋಕೆ ಹೋದೆ. ಅವನು ಡೋರ್ ತಕೊಂಡು ನೋಡ್ತಿದ್ದ. ಅವನಿಗೆ ಸ್ವಲ್ಪ ಇವಾಗ ವೆದರ್ ತಣ್ಣಗಿರುತ್ತಲ್ಲ, ಮಾರ್ನಿಂಗು ಚಳಿ ಅನ್ನಿಸ್ತು ಅನಿಸುತ್ತೆ. ಅದಕ್ಕೆ ನಂಗೆ ಚಳಿ ಆಗ್ತಿದೆ ಅಮ್ಮ, ಡೋರ್ ಹಾಕ್ತೀನಿ ಅಂತ ಅಷ್ಟು ತಳ್ದ. ನಾನು ಸರಿ ಬಿಡು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋದೆ. ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಗಿಡಕ್ಕೆ ನೀರು ಹಾಕಿ ಬಂದು ಆಮೇಲೆ ಅವನನ್ನ ಸ್ನಾನ ಮಾಡಿಸಿ ಅವನಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ನಾನು ಸ್ವಲ್ಪ ಪಾತ್ರೆ ಇತ್ತು ತೊಳಿಬೇಕು. ನೋಡಿ ಇಲ್ಲಿ ನಾನು ವೀಡಿಯೋಸ್ ನೋಡು ಅಂತ ಕೊಟ್ಟರೆ ಅವನು ಬೇರೆ ಬೇರೆ ಹಾಕ್ಕೊಂಡು ನೋಡೋದು ಯೂಟ್ಯೂಬಲ್ಲಿ. ನಾನೇನೋ ತಿನ್ನೋಕ್ಕೆ ಕುತ್ಕೊಂಡು ತಿನ್ನಲ್ವಲ್ಲ, ಸುಮ್ಮನೆ ಬೆಳಗ್ಗೆಯಿಂದ ಸಂಜೆ ಟಿ ವಿ ಇತ್ತು, ಮುಂಚೆ ಟಿ ವಿ ನೋಡೋದು. ಇವಾಗ ಟಿ ವಿ ರೀಚಾರ್ಜ್ ಮಾಡೋದು ಬಿಟ್ಟಿದ್ದರಿಂದ ಟಿ ವಿ ನೋಡೋದು ಬಿಡ್ಸೋಕ್ಕೆ ಅಂತ ಬಿಟ್ಟು ಈಗ ಫೋನ್ ಕೇಳ್ತಾನಲ್ಲ ಅಂತ ನಾನು ಇದು ಮಾಡ್ತೀನಿ. ಆದರೂ ಬಿಡಲ್ಲ, ಆ ಫೋನ್ ನಾನು ಎಲ್ಲಿಟ್ಟಿದ್ರು ತೊಗೊಂಡು ನೋಡ್ತಾನೆ. ಬಟ್ ಯಾವಾಗಲೂ ನೋಡಲ್ಲ, ನಾನು ಯಾವಾಗಲೂ ನೋಡೋಕ್ಕೆ ಬಿಡಲ್ಲ. ನಾನೊಂಚೂರು ಜೋರು ಮಾಡಿ ಕಿತ್ತಿಟ್ರೆ ಸುಮ್ಮನಾಗ್ತಾನೆ. ತಿಂಡಿ ತಿಂತಾನೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಕೊಡ್ತೀನಿ, ನೋಡ್ತೀನಿ. ತಿನ್ನಲಿಲ್ಲ ಅಂದರೆ ಆಮೇಲೆ ಆಫ್ ಮಾಡಿಟ್ಬಿಟ್ಟು ನಾನೇ ತಿನ್ಸೋಕ್ಕೆ ನಿಂತ್ಕೊತೀನಿ. ಕೆಲಸ ಅಲ್ಲಿರಲಿ, ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ. ಪಾತ್ರೆ ಎಲ್ಲ ಇತ್ತು, ತೊಳೆದು ಬಂದು ಕಸ ಎಲ್ಲ ಹೊಡ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡ್ಮೇಲೆ ನೋಡಿದ್ರು ಇನ್ನೂ ಮುಗ್ದಿಲ್ಲ ನಿಂದು, ನಾನು ಎಷ್ಟೊತ್ತಾಯಿತು ಪಾತ್ರೆ ತೊಳೆಯೋಕೆ ನಿಂತ್ಕೊಂಡು, ಎಷ್ಟೊತ್ತು ತಿಂತೀಯ ಅಂತ ಬೈದಿದ್ದಕ್ಕೆ ಅವಾಗ ಬೇಗ ಬೇಗ ತಿನ್ಕೊತಿದ್ದ. ಫೋನ್ ನೋಡ್ತಾ ಇದ್ದರೆ ಅವ್ನು ಬಾಯಲ್ಲಿ ಇಟ್ಕೊಂಡು ಹಂಗೆ ಇರ್ತಾನೆ, ತಿನ್ನೋದೇ ಇಲ್ಲ. ನಾನು ತಿಂದಾಯ್ತಾ, ಖಾಲಿ ಆಯ್ತಾ ಬಾಯಿ ಅಂತ ಕೇಳ್ತಾನೆ ಇರಬೇಕು. ತಿನ್ನಿಸ್ವಾಗ್ಲೂ ಅಷ್ಟೇ ಹಾಗೆ ಮಾಡ್ತಾನೆ, ಬಾಯಲ್ಲಿ ಇಟ್ಕೊಂಡು ಏನಾದ್ರು ನೋಡ್ಕೊಂಡು ಏನಾದ್ರು ಆಟ ಆಡ್ತಿದ್ರೆ ತಿಂದೇ ಇರಲ್ಲ. ದವಡೆಲ್ಲ ಹಾಗೆ ಒತ್ತಲಿಸ್ಕೊಂಡು ಹಂಗೆ ಇರ್ತಾನೆ. ಈ ಕೋತಿಗಳೆಲ್ಲ ತಿಂದ್ಬಿಟ್ಟು ಇಲ್ಲಿ ಇಟ್ಕೊತಾವಲ್ಲ, ಅಯ್ಯೋ ಅವ್ನು ತಿಂದ್ಬಿಟ್ಟು ಇಟ್ಕೊಳಲ್ಲ, ತಿನ್ನೋದಕ್ಕೆ ಮುಂಚೆನೇ ಬಾಯೊಳಗೆ ಹಂಗೆ ಇಟ್ಕೊಂಡಿರ್ತಾನೆ. ಆಮೇಲೆ ಬೈದರೆ ಆವಾಗ ತಿನ್ನೋದು, ಹಾಗೆ ಮಾಡ್ತಾನೆ. ಯಾವಾಗ ನೋಡಿದ್ರು ಅದು. ಹಂಗಾಗಿ ಅವನಿಗೆ ಅಲ್ಲೆಲ್ಲ ಕ್ಯಾವಿಟೀಸ್ ಆಗಿದ್ದು. ಎಷ್ಟು ಹೇಳಿದ್ರು ಅದನ್ನು ಬಿಡ್ತಾನೇ ಇಲ್ಲ. ಇವಾಗ ಫಿಲ್ಲಿಂಗ್ ಮಾಡಿಸಿದ್ದೀವಿ, ಅದೇನಾದರೂ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆದರೆ ರೂಟ್ ಕೆನಾಲ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನನಗೆ ಅದೇ ಭಯ, ಇದು ಮಾಡಿಸೋಕ್ಕೆ ಇಷ್ಟು ಹತ್ತು ಕರೆದು ಎಲ್ಲ ಮಾಡ್ದೆ, ಅದು ಹೆಂಗಪ್ಪ ಮಾಡಿಸೋದು ಅಂತ ಅನಿಸುತ್ತೆ. ಸ್ವಲ್ಪ ಪೇಯ್ನ್ ಆಗುತ್ತೆ ಮಾಡಿಸುವಾಗ, ಅದು ಅಲ್ಲನ್ನ ಡ್ರಿಲ್ ಮಾಡ್ತಾರಲ್ಲ ಅವಾಗ ಪೇಯ್ನ್ ಆಗುತ್ತೆ. ನಮಗೆ ಆಗಲಿ ಪೇಯ್ನ್ ಆಗುತ್ತೆ, ಮಕ್ಕಳಿಗೆ ಅದು ಇನ್ನೂ ಇದಾಗ್ಬಿಡುತ್ತೆ. ಹಂಗಂತ ನಾನು ಬೇಗ ತಿನ್ನು, ಬಾಯಲ್ಲಿ ಹಂಗೆಲ್ಲ ಇಟ್ಕೊಬೇಡ ಅಂದರೂ ಕೇಳಲ್ಲ. ನಾನು 2 ಟೈಮ್ ಬ್ರಷ್ ಮಾಡಿಸ್ತೀನಿ, ಊಟ ತಿಂಡಿ ಆದಾಗೆಲ್ಲ ಬಾಯಿ ಮುಕ್ಕಳಿಸೋದು,
ಆಮೇಲೆ ಏನಾದರೂ ಸಿಗಾಕೊಂಡೈತೆ ಅಂದರೆ ಎಲ್ಲ ಬ್ರಷ್ ಮಾಡಿಸೋದು ಎಲ್ಲ ಮಾಡ್ತೀನಿ. ಆದರೂ ಈ ಥರ ಬಾಯಲ್ಲಿ ತಿಂದಂಗೆ ಇಟ್ಕೊಳ್ತಾನಲ್ಲ ಊಟ ತಿಂಡಿನ, ಅದರಿಂದನೇ ಆಗೋದು. ಎಲ್ಲ ಮಕ್ಕಳಿಗೂ ಅಷ್ಟೇ, ಕ್ಯಾವಿಟೀಸ್ ಎಲ್ಲಿಂದನೂ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕಿಂತ ಅದು ಈ ಥರ ಬಾಯಲ್ಲಿ ಇಟ್ಕೊಳ್ತಾರಲ್ಲ ತಿಂದಂಗೆ. ಆಮೇಲೆ ಏನಾದರೂ ಜಾಸ್ತಿ ಸ್ಟಿಕ್ಕಿ ಇರೋಂಥ ಫುಡ್ನ ತಿಂದಿದ್ದು ಅಲ್ಲಿಗೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದು ಬ್ರಷ್ ಮಾಡಿದೆ, ನೀರು ಕುಡಿದೆ, ಕ್ಲೀನ್ ಮಾಡ್ಕೊಂಡೆ ಹಾಗೆ ಇಟ್ಕೊಂಡ್ರೆ ಎಲ್ಲ ಆ ಥರ ಆಗುತ್ತೆ. ಇವತ್ತು ಅದು ಹೇಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಟೈಮ್ ನೋಡಲಿಲ್ವೋ ಇಲ್ಲ ಟೈಮ್ ಬೇಗ ಆಯಿತೋ ಗೊತ್ತಿಲ್ಲ. ಕಸ ಹೊಡೆಯೋ ಅಷ್ಟರಲ್ಲೆಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ನೆಲ ಒರೆಸ್ಬಿಡೋಣ, ಬಂದು ಸ್ನಾನ ಪೂಜೆ ಮಾಡ್ಕೊಂಡಾಗುತ್ತೆ, ಕೈಕಾಲು ತೊಳ್ಕೊಂಡು ಹೋಗ್ಬಿಡೋಣ ಅಂತ. ಇನ್ನೂ ಒಂದು ಬಾಕ್ಸಿಗೆ ಟಿಫನ್ ಹಾಕಬೇಕು, ಅವನನ್ನು ರೆಡಿ ಮಾಡಬೇಕು. ಇನ್ನೂ ರೆಡಿ ಆಗಿಲ್ಲ ಅಂತ ಬೇಗ ನೆಲ ಒರೆಸೋಣ ಅಂತ ನೆಲ ಒರೆಸ್ಕೊತಿದ್ದೀನಿ. ನೆಲ ಒರೆಸ್ಬಿಟ್ಟು ಅವನನ್ನು ರೆಡಿ ಮಾಡಬೇಕು. ಹಾಗೆ ಒಂದು ಬಾಕ್ಸ್ ರೆಡಿ ಮಾಡಿಲ್ಲ, ಬಾಕ್ಸಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಆಪಲ್ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಬಾಕ್ಸಿಗೆ ಸ್ವೀಟ್ ಅವಲಕ್ಕಿ ಹಾಕ್ಬಿಟ್ಟು ಬಾಟಲ್ಗೆ ನೀರು ಹಾಕಬೇಕು. ಅಷ್ಟು ಹಾಕ್ಬಿಟ್ಟು ಅವ್ನು ಬ್ಯಾಗ್ ಇಟ್ಟು ರೆಡಿ ಮಾಡಿದ್ರೆ ಆಯಿತು. ಹೋಮ್ವರ್ಕ್ ಎಲ್ಲ ಹಿಂದಿನ ದಿವಸನೇ ಬ್ಯಾಗ್ಗೆ ಇಡಿಸ್ಬಿಟ್ಟೆ, ಮಾಡಿದ್ದಾದಮೇಲೆ ಅಲ್ಲಿ ಇಲ್ಲಿ ಇಡಬೇಡ, ಹೋಗೋ ಅರ್ಜೆಂಟಲ್ಲಿ ಬಿಟ್ಟು ಹೋಗ್ಬಿಡ್ತೀವಿ ಅಂತ. ಹಾಗೆ ಅಷ್ಟು ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾವು ವಾಕಿಂಗ್ ಮಾಡ್ಕೊಂಡು ಬರೋಣ ಇವತ್ತು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹಾಗೆ ನಾವು ಪಾರ್ಕಿಗೆ ಹೋಗಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಮಾಡಿದ್ಮೇಲೆ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇದು ಐಬಿಸ್ಕಸ್ದು. ಈ ಏರ್ ಪ್ಯಾಕ್ ಡ್ರೈ ಆಗೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದೆ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ದು ಮುಗಿಯೋ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ. ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗಿ ಕರ್ಕೊಂಬರೋಣ ಅಂತ. ನೋಡಿ ಈ ಥರ ನನ್ನ ಫ್ರೆಂಡ್ ಹಾಕ್ಕೊಟ್ರು, ನಾನು ಹಾಕ್ಕೊಂಡಿಲ್ಲ. ಅವರು ಬಂದ್ರಲ್ಲ ಮನೆಗೆ, ಬೇಗ ಟಿಫನ್ ಮಾಡ್ಕೊಳ್ಳಿ ಹಾಕ್ಕೊಟ್ಟು ಹೋಗ್ತೀನಿ ಅಂತ. ಹಾಗೆ ಅವರು ಮಗಳಿಗೆ ಡ್ರೆಸ್ನ ಸ್ಟಿಚ್ ಮಾಡ್ತಿದ್ದಾರೆ. ಏನು ಡ್ರೆಸ್ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅವ್ರು ದಿನ ಸ್ವಲ್ಪ ನನ್ನ ಹತ್ರ ಹೇಳಿಸ್ಕೊಂಡು ಹೋಗಿ ಸ್ಟಿಚ್ ಮಾಡ್ಕೊತಿದ್ದಾರೆ. ನೆನ್ನೆ ಕಟ್ ಮಾಡಿಕೊಟ್ಟಿದ್ದೀನಿ, ಇವತ್ತು ಸ್ಟಿಚ್ ಮಾಡ್ಕೊಂಡು ತಗೊಂಬಂದಿದ್ರು. ಅಂದರೆ ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ತಂದಿದ್ರು. ಇವತ್ತು ನೆಕ್ಕು ಈ ಥರ ಹೊಲಿರಿ ಅಂತ ಕ್ಯಾನ್ವಾಸ್ನಲ್ಲಿ ಕಟ್ ಮಾಡಿಬಿಟ್ಟು ಲೈನಿಂಗ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಐರನ್ ಮಾಡಿಕೊಟ್ಟಿದ್ದೀನಿ. ಅದನ್ನು ಸುತ್ತ ಎಡ್ಜ್ ಎಲ್ಲ ಹೊಲಿದ್ಬಿಟ್ಟು ಇಟ್ಬಿಟ್ಟು ಹೊಲ್ಕೊಂಬನ್ನಿ ಅಂತ. ಹೊಲ್ಕೊಂಡು ಫಿನಿಶ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು ಏನು ಡ್ರೆಸ್ಸು ಅಂತ. ಬನ್ನಿ ಇವತ್ತು ನಾನು ಏನು ಸ್ಟಿಚ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಆಲ್ಟ್ರೇಷನ್ ಕ್ಲಾತ್ ಇತ್ತು, ಹಸ್ಬೆಂಡ್ದು ಪ್ಯಾಂಟು, ಫಾರ್ಮರ್ ಪ್ಯಾಂಟು. ಅದು ಸ್ಟಿಚ್ ಎಲ್ಲ ರಿಮೂವ್ ಮಾಡಿಟ್ಟಿದ್ದೆ, ಸ್ಟಿಚ್ ಹಾಕಬೇಕಿತ್ತು. ಸ್ವಲ್ಪ ಟೈಟ್ ಆಗ್ತಿದೆ ಅಂತ ಲೂಸ್ ಮಾಡೋಕ್ಕೆ ಹೇಳಿದ್ರು. ನನಗಿದು ಟ್ರಿಕ್ಸ್ ಮುಂಚೆ ಗೊತ್ತಿದ್ರೆ ಮುಂಚೆನೇ ಮಾಡಿಕೊಡ್ತಿದ್ದೆ, ನನಗೆ ಈಗ ಅದು ಗೊತ್ತಾಗಿದ್ದು. ಅದಕ್ಕೆ ನಾನು ನಿಮ್ಮ ಜೊತೆನೂ ಒಂದು ಲೆಂತಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಾಗ ಯಾರಾದರೂ ನೋಡಿಲ್ಲ ಆ ವೀಡಿಯೋನ ಅಂದರೆ ಹಿಂದಿನ ಇದೆ, ಹಾಗೆ ಇದ್ರ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಲಿಂಕ್ನ, ಚೆಕ್ ಮಾಡಿ. ಆ ಥರ ಆಲ್ಟ್ರೇಷನ್ ಮಾಡಿಕೊಂಡ್ರೆ 1 ಇಂಚ್ 2 ಇಂಚ್ ಟೈಟ್ ಆಗ್ತಿರೋದು ಲೂಸ್ ಮಾಡ್ಕೊಬೋದು. ಹಾಗೆ ಅದು ಸ್ಟಿಚ್ ಮಾಡಿ, ಆ ಥ್ರೆಡ್ ಇತ್ತು ಅಂತ ಅದನ್ನು ಸ್ಟಿಚ್ ಮಾಡಿದೆ. ಅದನ್ನು ತೆಗ್ದಿದ್ದಾದಮೇಲೆ ಇವಾಗ ನೆಕ್ಸ್ಟು ಬ್ಲೌಸ್ ಇತ್ತು ಒಂದು ಕಸ್ಟಮರ್ದು, ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಹಿಂದಿನ ದಿನ ಸ್ವಲ್ಪ ಕ್ಲಾಸ್ ಶಾರ್ಟೇಜ್ ಇದೆ ಅಂತ ಎಕ್ಸ್ಟ್ರಾ ತಂದಿದ್ದೆ, ಹಾಗಾಗಿ ಅದನ್ನು ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೆ. ಇವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ. ಫೈನಲ್ ಸ್ಟಿಚ್ ಆದಮೇಲೆ ಹೇಗೆ ಬಂದಿದೆ, ಏನು ಡಿಸೈನ್ ಅಂತ ಇವಾಗ ಪೂಜೆ ಮುಗಿಸಿ ರೆಡಿಯಾಗಿದ್ದೀನಿ. ಟೈಮ್ ಆಗಿದೆ ಇನ್ನೇನು ಕರ್ಕೊಂಬರೋಕ್ಕೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಅವನನ್ನು ಕರ್ಕೊಂಬರೋದಕ್ಕೆ ಟೈಮ್ ಆಗಿದೆ, ಹೋಗಿ ಕರ್ಕೊಂಬರ್ಬೇಕು. ಬನ್ನಿ, ಕರ್ಕೊಂಡು ಬಂದಮೇಲೆ ಮನೆಗೆ ಬಂದಿದ್ದಾರೆ. ಇವತ್ತು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಹೋಗಿದ್ದ. ತಲೆಗೆ ಸ್ನಾನ ಮಾಡಿಸ್ಬೇಡಮ್ಮ, ಎಣ್ಣೆ ಹಾಗೆ ಇರಲಿ, ಹಾಗೆ ಹೋಗ್ತೀನಿ ಅಂತ. ಇವಾಗ ಚಾಕ್ಲೇಟ್ ತಿಂತಿದ್ದೇನೆ. ಅವ್ರ ಕ್ಲಾಸಲ್ಲಿ ಅವ್ನ ಫ್ರೆಂಡ್ದು ಏಕದಿಯೋ ಅಂತ ಇದ್ದಾಳೆ, ಅವಳದು ಬರ್ಡೇ ಇತ್ತಂತೆ. ಅವ್ರ ಕ್ಲಾಸಲ್ಲಿ ಮಕ್ಕಳಿಗೆ ಚಾಕ್ಲೇಟ್ಸ್ ಬೇಡ ಅಂತ ಕೊಟ್ಟಿರ್ಲಿವಂತೆ, ಯೂನಿಕ್ ಕೊಡಿ ಅಂತ ಅವ್ರ ಮಮ್ಮಿ ಕೊಟ್ಟರು. ಇವತ್ತೊಂದು ಆನ್ಲೈನ್ದು ಆರ್ಡರ್ ಇತ್ತು, ಡೆಲಿವರಿ ಆಯಿತು. ಈಗ ಇದನ್ನು ಓಪನ್ ಮಾಡಿ ನಾನು ಚೆಕ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗೇ ಇದೆ. ಒಂದು ಟಾಯ್ಸ್ ಇದು ನನ್ನ ಮಗನಿಗೆ ಅಂತ ತರಿಸಿರೋದು. ಅವನು ಮನ್ಗಿದ್ದಾನೆ, ಅವನಿಗೆ ಗೊತ್ತಿಲ್ಲ ಬಂದಿರೋದು. ಬರುತ್ತೆ ಇವತ್ತು ಅಂತ ಗೊತ್ತಿತ್ತು. ಮನ್ಗೋದು ಮುಂಚೆನೂ ಕೇಳ್ದ, ಸ್ಕೂಲಿಂದ ಬಂದ ತಕ್ಷಣನೂ ಕೇಳ್ದ, ಅಮ್ಮ ಬಂತ, ಯಾವಾಗ ಬರುತ್ತೆ ಅಂತ. ಅವನಿಗೆ ತುಂಬ ಇಷ್ಟವಾಯ್ತು ಟಾಯ್ಸ್ ಇದು. ಯಾವಾಗಲೂ ಅಲ್ಲಿ ಇಶಾರ್ ಮನೇಲಿದೆ, ಅವ್ರ ಮನೆಗೆ ಹೋಗೋಣ, ಆಟ ಆಡಬೇಕು ನಾನು ಅದರಲ್ಲಿ ಅಂತ. ಹಾಗೆ ಅವ್ರು ಎತ್ತಿಟ್ಟಿದ್ರು ಸ್ವಲ್ಪ ದಿವಸ. ಅವ್ರ ಮನೇಲಿ ಅವ್ರ ಅಕ್ಕನ ಮಕ್ಕಳು ಎಲ್ಲ ಬಂದಾಗ ಅದನ್ನು ಇವನು ಹೋದಾಗ ಬೇಕು ಅಂತ ತೆಗೆಸ್ಕೊಂಡು ಆಟ ಆಡೋದಂತೆ. ಅದಕ್ಕೆ
ಅಷ್ಟೊಂದು ಇಷ್ಟಪಡ್ತಾನೆ. ನಾನು ಕೊಡ್ಸೋದ್ರಲ್ಲಿ ಏನು ಪ್ರಾಬ್ಲಮ್ಮು, 100-150ಗೆಲ್ಲ ಸಿಕ್ಬಿಡುತ್ತೆ. ಕೊಡ್ಸೋಣ ಅಂತ ಕೊಡ್ಸಿದ್ದೀನಿ. ನೋಡೋಣ ಅವ್ನು ಎದ್ಮೇಲೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಗೆ ಯಾವ ಟಾಯ್ಸ್ ಅಂತ ಗೊತ್ತಾಗಬೇಕು ಆಗಲಿ, ಏನು ಟಾಯ್ಸು, ಅವ್ನ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ ನಾಳೆ ಲಾಗಂತೂ ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ನಾಳೆ ಹಾಕೋ ಲಾಗ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ. ಓಕೆನಾ? ಮತ್ತೆ ಸಿಗುವ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಲಾಗಂತೂ ಯಾರೂ ಮಿಸ್ ಮಾಡ್ಕೊಬೇಡಿ. ಬ್ಲೌಸ್ ಬ್ಯಾಕ್ ಡಿಸೈನ್ ಮತ್ತು ನನ್ನ ಮಗನ ರಿಯಾಕ್ಷನ್ ಎರಡೂ ಇರುತ್ತೆ. ಥ್ಯಾಂಕ್ ಯು.